ನಮ್ಮ ಸಾಕು ಪ್ರಾಣಿಗಳಿಗೆ ಸಂಬಂಧಿಸಿದಂಥ ಒಂದು ವರದಿ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ಆಗ್ತಾ ಇದೆ. ಅದೇನಪ್ಪ ಅಂತಂದರೆ, ಜಪಾನ್ ದೇಶದಲ್ಲಿ ಮಕ್ಕಳ ಜನಸಂಖ್ಯೆಗಿಂತ ಹೆಚ್ಚು ಸಾಕು ಪ್ರಾಣಿಗಳ ಸಂಖ್ಯೆ ಇದೆ ಅನ್ನುವಂಥದ್ದು. ಇದು ಅಧಿಕೃತ ವರದಿ ಕೂಡ. ಅಧಿಕೃತ ಜನಗಣತಿಯ ವರದಿ ಪ್ರಕಾರ ಏಪ್ರಿಲ್ 2024ರಲ್ಲಿ ಜಪಾನ್ನಲ್ಲಿ 16 ವರ್ಷದ ಒಳಗಿರುವಂಥ ಮಕ್ಕಳ ಜನಸಂಖ್ಯೆ 140 ಲಕ್ಷ ಇದ್ದಿದ್ದು, ಈ ಏಪ್ರಿಲ್ 2025ರಲ್ಲಿ ಅದು 137 ಲಕ್ಷಕ್ಕೆ ಇಳಿದಿದೆ. ಅಂದರೆ ಅಲ್ಲಿ ಜನನ ಪ್ರಮಾಣ ತುಂಬ ಕಡಿಮೆ ಇದೆ, 1.26 ಇದೆ. ತಜ್ಞರ ಪ್ರಕಾರ ಜನನ ಪ್ರಮಾಣ 2.1 ಇರಬೇಕು ಅನ್ನುವಂಥದ್ದು. ಇದಕ್ಕೆ ಸಾಕಷ್ಟು ಕಾರಣಗಳನ್ನು ಕೂಡ ತಜ್ಞರು ಪತ್ತೆ ಹಚ್ಚಿದ್ದಾರೆ. ಒಂದು, ಯುವಜನತೆ ಮದುವೆ ಆಗೋಕ್ಕೆ ಹಿಂಜರಿತಾ ಇರೋದು, ಅಲ್ಲಿರುವಂಥ ಕೆಲಸದ ಒತ್ತಡ, ಮತ್ತು ಮಕ್ಕಳನ್ನ ಬೆಳೆಸೋಕ್ಕೆ ಬೇಕಾಗಿರುವಂಥ ಖರ್ಚು ವೆಚ್ಚ, ಈ ಎಲ್ಲ ಸಮಸ್ಯೆಯಿಂದ ಅಲ್ಲಿ ಜನನ ಪ್ರಮಾಣ ತುಂಬ ಕಡಿಮೆ ಆಗಿದೆ ಅನ್ನೋದು ತಜ್ಞರನ್ನು ಕಾಡ್ತಾ ಇರುವಂಥ ವಿಚಾರ. ಈ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಒಂದು ಕುಟುಂಬಕ್ಕೆ ಅಂದರೆ ಮನುಷ್ಯರ ಸಂಬಂಧಗಳು, ಮದುವೆ, ಮಕ್ಕಳು, ಈ ಒಂದು ಕುಟುಂಬ ವ್ಯವಸ್ಥೆಗೆ ಪರ್ಯಾಯವಾಗಿ ಸಾಕು ಪ್ರಾಣಿಗಳು ಆ ಜಾಗವನ್ನು ತುಂಬ್ತಾ ಇದ್ದಾವೆ ಅನ್ನೋದು ಇದರಿಂದ ಕಾಣಿಸ್ತಾ ಇದೆ. ಸಾಕು ಪ್ರಾಣಿಗಳ ಸಂಖ್ಯೆ 180ರಿಂದ 200 ಲಕ್ಷ ಇದೆ ಜಪಾನ್ನಲ್ಲಿ, ಅಂದರೆ ಮಕ್ಕಳಿಗಿಂತ ಹೆಚ್ಚಿದೆ ಅನ್ನೋದು ಈ ವರದಿಯ ಒಂದು ಸಾರಾಂಶ. ಸಾಕು ಪ್ರಾಣಿಗಳು ಒಂದು ಕೌಟುಂಬಿಕ ವ್ಯವಸ್ಥೆಗೆ ಪರ್ಯಾಯ ಆಗಬಹುದಾ? ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ದಯವಿಟ್ಟು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ.